ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಂದಿನಿ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಅಂತಂದರೆ ಇದು ದೀಪಾವಳಿ ಹಬ್ಬ ನೆಕ್ಸ್ಟ್ ಡೇ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ನಾವು ಪಾಂಡುರಂಗನ ಮಾಡ್ತಾಯಿದ್ದೀವಿ. ಅದು ನಾವು ಸಗಣಿಲಿ ಮಾಡ್ತಾಯಿದ್ದೀವಿ. ಸೊ ಏನು ಕಾರಣ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಹಬ್ಬನ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ದೀಪಾವಳಿ ಅಮಾವಾಸ್ಯೆದಂದು ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿ ಮಾರನೇ ದಿನಕ್ಕೆ ಬಲಿ ಪಾಡ್ಯಮಿ ಅನ್ನೋ ಹಬ್ಬದ ದಿನ ಈ ಒಂದು ಪೂಜೆನ ಮಾಡ್ತಾರೆ. ಈ ಪಾಂಡುರಂಗ ಅಂದರೆ ಹಸುವಿನ ಗೊಬ್ಬರದಿಂದ ಮಾಡಿದ ಸಣ್ಣ ಗುಡ್ಡೆ ಹೋಳಿಗೆ ಮನೆ ಎದುರು ಸಗಣಿ ಸ್ಥಳದಲ್ಲಿ ಇಟ್ಟು ಇದು ಬಲಿ ಚಕ್ರವರ್ತಿಯ ಸ್ವಾಗತದ ಸಂಕೇತವಾಗಿದೆ. ಯಾಕೆ ಇದನ್ನ ಇಡ್ತಾರೆ, ಇದರ ಹಿಂದಿನ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಬಲಿ ಚಕ್ರವರ್ತಿ ಆ ದಿನ ಭೂಲೋಕಕ್ಕೆ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಅವನಿಗೆ ಗೌರವ ತೋರೋಕೆ ಸಗಣಿ ಪಾಂಡುರಂಗನ ಇಡ್ತಾರೆ. ಹಸುವಿನ ಗೊಬ್ಬರ ಅಂದರೆ ಪವಿತ್ರ, ಶುದ್ಧಿ ಆಗುತ್ತದೆ. ಮನೆಯ ದುಷ್ಟಶಕ್ತಿ ಎಲ್ಲ ದೂರ ಆಗಿ ಐಶ್ವರ್ಯ ಲಕ್ಷ್ಮಿ ಪ್ರವೇಶ ಆಗುತ್ತದೆ. ಅದಷ್ಟೇ ಅಲ್ಲದೇನೆ ಇದನ್ನು ದೇವರ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ. ಇವತ್ತಿನ ದಿನ ಎಲ್ಲರೂ ಕೂಡ ಬೇಗ ಎದ್ದು ಸಗಣಿ ಎಲ್ಲ ತಂದು 5 ಪಾಂಡುರಂಗನ ಮಾಡ್ಕೊತೀವಿ. ಒಂದು ಮನೆ ಮುಂದೆ ರಂಗೋಲಿ ಹಾಕಿರೋ ಕಡೆ ಇಟ್ಟರೆ, ಇನ್ನು 2 ನಾವು ಹೊಸಲು ಮುಂದೆ ಆ ಕಡೆ ಈ ಕಡೆ ಇಡ್ತೀವಿ. ಹಾಗೆ ಇನ್ನೊಂದು ದೇವ್ರ ಮನೆ ಮುಂದೆ, ಇನ್ನೊಂದು ಲಕ್ಷ್ಮಿ ಮುಂದೆ ಇಡ್ತೀವಿ. ಅದಷ್ಟೇ ಅಲ್ಲದೆ ಶಾವಿಗೆ ಕೂಡ ಬೇಯಿಸಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿ ನೈವೇದ್ಯಕ್ಕೂ ಕೂಡ ಇಡ್ತೀವಿ. ಇವತ್ತಿನ ದಿನ ಒಂದು ದೊಡ್ಡ ಹಬ್ಬ ಅಂತಲೇ ಅನಿಸುತ್ತೆ ನಮಗೆ ಆವತ್ತಿನ ದಿನ. ಸೊ ಎಲ್ಲರೂ ಕೂಡ ಹೊಸ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಈ ಒಂದು ಪೂಜೆನ ಮಾಡಿ ಮುಗಿಸ್ತೀವಿ. ಹಾಗೆ ದೇವ್ರಿಗೆ ನೈವೇದ್ಯ ಇಡಬೇಕಾದಾಗ ಶಾವಿಗೆನ ಸಪ್ರೇಟ್ ಬೇಯಿಸ್ಕೊತಾರೆ. ಬೆಂದಿದ್ದೆಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಬೆಲ್ಲನ ಜಜ್ಜಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ದೇವ್ರಿಗೆ ನೈವೇದ್ಯ ಇಡ್ತಾರೆ. ಆ ಎರಡೂ ಬೇರೆ ಬೇರೆ ಇದ್ರೂ ಸೊ ಮಿಕ್ಸ್ ಮಾಡಿ ತಿಂದಾಗ ಸಖತ್ ಟೇಸ್ಟ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ಅಂದರೆ ಇವ್ರು ಯೂಸ್ ಮಾಡೋ ಅಂಥ ಶಾವಿಗೆಗಳು ತುಂಬ ತೆಳುವಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಗೀತಕ್ಕನ್ನು ಕೂಡ ಪೂಜೆ ಮಾಡ್ತಾಯಿದ್ರು, ಅವ್ರದ್ದು ವೀಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ನಾನು ನನ್ನ ಫೇಸ್ ತೊಗೋಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಸೊ ಅವ್ರು ಪೂಜೆ ಮಾಡ್ತಿದ್ರಲ್ಲ, ಹಾಗಾಗಿ ಅವ್ರದ್ದೇ ನಾವು ಪೂಜೆ ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ದೆ. ಇವತ್ತು ಸಾಯಂಕಾಲ ಲಕ್ಷ್ಮಿನ ಕದಲಿಸ್ಬೇಕಂತೆ. ಸೊ ಹಾಗಾಗಿ ಬೇಗ ಪೂಜೆ ಮಾಡ್ತಾಯಿದ್ದಾರೆ. ಸೊ ಸಾಯಂಕಾಲ ಒಂದು ಕಾಯಿ ಒಡೆದು ಲಕ್ಷ್ಮಿಗೆ ನೈವೇದ್ಯ ಇಟ್ಟು ಲಕ್ಷ್ಮಿನ ಕದಲಿಸ್ತಾರೆ. ಇದಿಷ್ಟು ವ್ಲಾಗು, ಅಂದರೆ ಇದಿಷ್ಟೇ ವ್ಲಾಗು ಇವತ್ತಿನ ವೀಡಿಯೋದಲ್ಲಿತ್ತು. ವಿಡಿಯೋ ಏನೋ ಅಷ್ಟೊಂದು ಲಾಂಗ್ ಇಲ್ಲ, ತುಂಬಾ ಶಾರ್ಟಾಗಿ ಮಾಡಿದ್ದೀನಿ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ಹಾಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಂದಿನಿ. ನನಗಿದೇ ಥರ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.